ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಯಾವುದೇ ಒಂದು ದೇಶ ತನ್ನ ನೆರೆಯ ರಾಷ್ಟ್ರಗಳಿಗೆ ಆರ್ಥಿಕ ಸಹಾಯ ಮಾಡಿ ಅಥವಾ ನೆರೆ, ಬರಗಾಲ, ಭೂಕಂಪಗಳು ಆದಾಗ ಅವರಿಗೆ ಆಹಾರ ಔಷಧಿಗಳ ನೆರವನ್ನು ಕಳುಹಿಸಿ ಸೂಪರ್ ಪವರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ದೇಶ ಮಾಡಿದ ಉಪಕಾರವನ್ನು 4 ದಿನಕ್ಕೆ ಮರೆತು ಪರಿಸ್ಥಿತಿ ಸಾಮಾನ್ಯ ಆಗ್ತಾ ಇದ್ದ ಹಾಗೆ ನೀವ್ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋ ಕೆಟ್ಟ ಕಾಲ ಇದು. ಉದಾಹರಣೆಗೆ ನಮ್ಮ ಭಾರತವನ್ನೇ ನೋಡಿ. ನಮ್ಮ ನೆರೆ ರಾಷ್ಟ್ರವಾದ ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ, ಮಾಲ್ಡೀವ್ಸ್ ಮುಂತಾದ ದೇಶಗಳಿಗೆ ಪ್ರತಿ ವರ್ಷ ನಾವು ಕೋಟ್ಯಾಂತರ ರೂಪಾಯಿಗಳ ಆರ್ಥಿಕ ಮತ್ತು ಸಾಮಾಜಿಕ ನೆರವನ್ನು ಉಚಿತವಾಗಿ ನೀಡ್ತೇವೆ. ಆ ದೇಶಗಳ ನಾಗರಿಕರಂತೂ ನಮ್ಮ ದೇಶದ ನೆಲ, ಜಲ, ಉದ್ಯೋಗ, ಸರ್ಕಾರಿ ಯೋಜನೆಗಳು ಅಷ್ಟೇ ಯಾಕೆ ತನ್ನ ಹೆಸರನ್ನು ಬದಲಿಸಿಕೊಂಡು ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ಕೂಡ ಮದುವೆಯಾಗಿ ಅವರನ್ನು ಕೂಡ ಬಳಸ್ಕೊಳ್ತಿದ್ದಾರೆ. ನಮ್ಮ ದೇಶದಿಂದ ಇಷ್ಟೆಲ್ಲ ಸೌಲಭ್ಯಗಳನ್ನು ಬಿಟ್ಟಿಯಾಗಿ ಪಡ್ಕೊಂಡು ಕೊನೆಗೇನು ಮಾಡ್ತಾರೆ ಹೇಳಿ? ನಮ್ಮ ಭಾರತದ ಬೆನ್ನಿಗೆ ಚೂರಿ ಹಾಕಿ ಚೀನಾ, ಪಾಕಿಸ್ತಾನ ಅಥವಾ ಅಮೆರಿಕದ ಕೈಗೊಂಬೆಯಾಗಿ ನಮ್ಮ ಭಾರತದ ವಿರುದ್ಧವೇ ಕೆಲಸ ಮಾಡ್ತಾರೆ. ನಮ್ಮ ದೇಶ ವರ್ಲ್ಡ್ ಸೂಪರ್ ಪವರ್ ಆಗಬೇಕು ಅಂದರೆ ನಾವು ಕೂಡ ಅಮೆರಿಕದ ಹಾಗೆ ನಮ್ಮ ನೆರೆ ರಾಷ್ಟ್ರಗಳು ಮತ್ತು ಮಿತ್ರ ದೇಶಗಳ ಮೇಲೆಯೇ ಮೊದಲಿಗೆ ಗದಾಪ್ರಹಾರವನ್ನು ಮಾಡೋದಕ್ಕೆ ಕಲಿಬೇಕು. ಹ್ಯಾಂಡ್ ಶೇಕ್ ಮಾಡುವ ಬದಲು ಕಪಾಳ ಮೋಕ್ಷ ಮಾಡಿದರೆ ಈ ಕಾಲದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಈಗ ತನ್ನ ಎಲ್ಐ ಕಂಟ್ರಿಗಳಾದ ಯುರೋಪಿಯನ್ ದೇಶಗಳ ಮೇಲೆ ಅತಿ ದೊಡ್ಡದಾದ ಗದಾಪ್ರಹಾರವೊಂದನ್ನು ಮಾಡಿದ್ದಾರೆ. ನಿಮ್ಮಲ್ಲಿ ಅನೇಕರಿಗೆ ಅಮೆರಿಕ ಇಷ್ಟ ಆಗುತ್ತೋ ಬಿಡುತ್ತೋ, ಆದರೆ ಈ ವಿಷಯದಲ್ಲಿ ಮಾತ್ರ ನೀವು ಅಮೆರಿಕವನ್ನು ಮೆಚ್ಚಲೇಬೇಕು. ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು. ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ಅಮೆರಿಕ ದೇಶ ತನ್ನ ನ್ಯಾಟೋ ಸೈನ್ಯ ಸಂಘಟನೆಯ ಶಿಖರ ಸಭೆಗೆ ತಾನೇ ಗೈರು ಹಾಜರಾಗಿದೆ. ಅಮೆರಿಕದ ಯಾವೊಬ್ಬ ಉನ್ನತ ಅಧಿಕಾರಿ ಆಗಲಿ ಅಥವಾ ಡಿಫೆನ್ಸ್ ಮಿನಿಸ್ಟರ್ ಆಗಲಿ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಲಿ ಈ ಸಮಿಟ್ನಲ್ಲಿ ಪಾಲ್ಗೊಂಡಿಲ್ಲ. ಅಷ್ಟೇ ಅಲ್ಲ, ಅಮೆರಿಕದ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು ಸೇರಿ ದೀರ್ಘವಾದ ಚರ್ಚೆಯೊಂದನ್ನು ನಡೆಸಿ ಜಾಯಿಂಟ್ ಸ್ಟೇಟ್ಮೆಂಟ್ ಒಂದನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಪ್ರಕಾರ ಮುಂದಿನ 2027ರ ವೇಳೆಗೆ ಅಮೆರಿಕ ದೇಶ ನ್ಯಾಟೋ ಸಂಘಟನೆಯ ಸಂಪೂರ್ಣ ಜವಾಬ್ದಾರಿಯಿಂದ ಮುಕ್ತವಾಗಲಿದೆ ಮತ್ತು ಸಂಘಟನೆಯನ್ನು ಹಸ್ತಾಂತರಿಸುವ ಕೆಲಸವನ್ನು ಮಾಡಲಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಇದರ ಅರ್ಥ ಅಮೆರಿಕ ನ್ಯಾಟೋ ಸಂಘಟನೆಗೆ ಪರ್ಮನೆಂಟ್ ಆಗಿ ಗುಡ್ ಬೈ ಹೇಳೋದಕ್ಕೆ ಮುಂದಾಗಿದೆ ಅನ್ನೋದು. ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಮೊದಲಿಗೆ ಈ ಒಂದು ವಿಷಯವನ್ನು ಕೇಳಿ ಯುರೋಪಿಯನ್ ದೇಶಗಳಿಗೆ ಅತಿದೊಡ್ಡ ಸಿಡಿಲು ಬಡಿದ ಹಾಗಾಗಿದೆ. ಯಾಕಂದರೆ ಯುರೋಪಿಯನ್ ದೇಶಗಳು ಕೇವಲ ತಮ್ಮ ನ್ಯಾಷನಲ್ ಸೆಕ್ಯೂರಿಟಿಗಾಗಿ ಮಾತ್ರ ಅಮೆರಿಕದ ಮೇಲೆ ಡಿಪೆಂಡ್ ಆಗಿಲ್ಲ. ಬದಲಿಗೆ ಯುರೋಪಿನ ಎಲ್ಲ ವ್ಯವಸ್ಥೆಗಳು ಅಮೆರಿಕ ದೇಶವು ನ್ಯಾಟೋ ಸಂಘಟನೆಯ ಡಿಫೆನ್ಸ್ ಬಜೆಟ್ಗೆ ಖರ್ಚು ಮಾಡುವ ಹಣದ ಮೇಲೆ ಡಿಪೆಂಡ್ ಆಗಿದೆ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಸರಳವಾಗಿ ಹೇಳ್ತೀನಿ ಕೇಳಿ. ಇವತ್ತು ನಿಮಗೆ ಯುರೋಪಿನ ದೇಶಗಳಲ್ಲಿ ಕಾಣಸಿಗುವ ಸುಂದರ ನಗರಗಳು, ರಸ್ತೆಗಳು, ಗ್ರೀನ್ ಎನ್ವೈರ್ಮೆಂಟ್, ವೆಲ್ ಮೇಂಟೈನ್ಡ್ ಪಬ್ಲಿಕ್ ಪ್ಲೇಸ್ಗಳು, ಅರಮನೆಯಂಥ ಮನೆಗಳು, ಐಷಾರಾಮಿ ಕಾರುಗಳು, ಲಿಮಿಟೆಡ್ ಟೈಮ್ ಕೆಲಸ, ಕೈತುಂಬ ಸ್ಯಾಲರಿ ಹಾಗೂ ಫ್ರೀ ಎಜುಕೇಷನ್ ಮತ್ತು ಫ್ರೀ ಹೆಲ್ತ್ ಸರ್ವಿಸ್ ಮುಂತಾದ ಸೇವೆಗಳನ್ನು ನೀಡೋದಕ್ಕೆ ಅಲ್ಲಿನ ಸರ್ಕಾರಗಳಿಗೆ ಹಣ ಎಲ್ಲಿಂದ ಬರುತ್ತೆ ಮತ್ತು ಜನರಿಗೆ ಇಷ್ಟೆಲ್ಲವನ್ನು ಫ್ರೀಯಾಗಿ ಕೊಟ್ಟರೂ ಕೂಡ ಆ ದೇಶಗಳು ಇನ್ನೂ ಕೂಡ ರಿಚ್ ಕಂಟ್ರಿಗಳಾಗಿ ಹೇಗೆ ಉಳಿದಿವೆ ಅನ್ನೋದನ್ನು ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅದಕ್ಕೆ ಒಂದು ಕಾರಣ, ಸುಮಾರು 100 ವರ್ಷಗಳ ಹಿಂದೆ ಯುರೋಪಿಯನ್ ದೇಶಗಳು ಏಷ್ಯಾ, ಆಫ್ರಿಕಾ ಮುಂತಾದ ಕಾಂಟಿನೆಂಟ್ಗಳ ಮೇಲೆ ದಾಳಿ ಮಾಡಿ ದೋಚಿಕೊಂಡು ಹೋಗಿರುವ ನಮ್ಮದೇ ದೇಶದ ಖಜಾನೆ. ಇನ್ನೊಂದು ಪ್ರಮುಖ ಕಾರಣ, ನ್ಯಾಟೋ ಸಂಘಟನೆಯ ಸೈನ್ಯಕ್ಕೆ ಅಮೆರಿಕ ದೇಶ ಪ್ರತಿ ವರ್ಷ ಖರ್ಚು ಮಾಡುವ ಬಿಲಿಯನ್ಸ್ ಆಫ್ ಡಾಲರ್ಸ್ ಮೊತ್ತದ ಡಿಫೆನ್ಸ್ ಬಜೆಟ್. ಅದು ಹೇಗೆ ಅಂತೀರಾ? ನ್ಯಾಟೋ ಸಂಘಟನೆಯನ್ನು ಸೇರಿರುವ ಯುರೋಪಿಯನ್ ಕಂಟ್ರಿಗಳು ಕಳೆದ ಸುಮಾರು 70 ವರ್ಷಗಳಿಂದ ತನ್ನ ದೇಶಗಳ ಡಿಫೆನ್ಸ್ ಬಜೆಟ್ಗಾಗಿ 3 ಕಾಸಿನಷ್ಟು ಕೂಡ ಖರ್ಚು ಮಾಡಿಲ್ಲ. ಸ್ಕ್ರೀನ್ ಮೇಲೆ ನೀವೇ ರಿಪೋರ್ಟನ್ನು ನೋಡಿ. ಅಮೆರಿಕ ಪ್ರತಿ ವರ್ಷ ಸುಮಾರು $997 ಬಿಲಿಯನ್ ಮೊತ್ತದ ಹಣವನ್ನು ತನ್ನ ದೇಶದ ಸೈನ್ಯ ಸಂಘಟನೆಗೆ ಖರ್ಚು ಮಾಡುತ್ತೆ. ನ್ಯಾಟೋ ಸಂಘಟನೆಯ ಸದಸ್ಯರಾಗಿರುವ ಇನ್ನುಳಿದ ಎಲ್ಲ 30 ಯುರೋಪಿಯನ್ ದೇಶಗಳ ಡಿಫೆನ್ಸ್ ಬಜೆಟನ್ನು ಒಟ್ಟಿಗೆ ಸೇರಿಸಿದ್ರೂ ಕೂಡ ಅದು ಅಮೆರಿಕದ ಡಿಫೆನ್ಸ್ ಬಜೆಟ್ನ ಅರ್ಧದಷ್ಟು ಕೂಡ ಆಗಲ್ಲ. ಯುರೋಪಿನ ಬಹುತೇಕ ಎಲ್ಲ ಕಂಟ್ರಿಗಳು ತಮ್ಮ ದೇಶದ ರಕ್ಷಣೆಯ ಭಾರವನ್ನು ಸಂಪೂರ್ಣವಾಗಿ ನ್ಯಾಟೋ ಹಾಗೂ ಅಮೆರಿಕದ ಹೆಗಲ ಮೇಲೆ ಹಾಕಿ ಸುರಕ್ಷತೆಯ ಜೊತೆಗೆ ತನ್ನ ಸೇನೆಗೆ ಖರ್ಚು ಮಾಡಬೇಕಾಗುವ ಬಿಲಿಯನ್ಸ್ ಆಫ್ ಡಾಲರ್ಸ್ ಮೊತ್ತದ ಹಣವನ್ನು ಕೂಡ ಉಳಿತಾಯ ಮಾಡಿ ಆ ಹಣದಿಂದ ತನ್ನ ದೇಶದ ಜನರಿಗೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಇಡೀ ಜಗತ್ತಿನಲ್ಲಿ ನಮ್ಮ ಯುರೋಪಿನ ರೀತಿಯ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಮತ್ತು ಲಕ್ಸುರಿ ವ್ಯವಸ್ಥೆ ಬೇರೆ ಯಾವ ದೇಶಗಳಲ್ಲೂ ಇಲ್ಲ ಮತ್ತು ನಾವೇ ಎಲಿಟ್ಸ್ ಅನ್ನೋದನ್ನು ಇಡೀ ಜಗತ್ತಿಗೆ ಹೇಳ್ಕೊಂಡು ಬರ್ತಾರೆ. ಅಮೆರಿಕ ಹೊರ ನಡೆದ ತಕ್ಷಣ ಇಡೀ ನ್ಯಾಟೋ ಸಂಘಟನೆಯ ಆರ್ಥಿಕ ಭಾರ ಯುರೋಪಿಯನ್ ಕಂಟ್ರಿಗಳ ಮೇಲೆ ಬೀಳುತ್ತೆ. ಆಗ ಯುರೋಪಿಯನ್ ದೇಶಗಳ ಅಸಲಿ ಬಣ್ಣ ಕೂಡ ಜಗತ್ತಿನ ಮುಂದೆ ಬಯಲಾಗುವುದಕ್ಕೆ ಶುರುವಾಗುತ್ತೆ. ಆಗ ಅವರು ಅನಿವಾರ್ಯವಾಗಿ ತನ್ನ ಡಿಫೆನ್ಸ್ ಬಜೆಟನ್ನು ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಫ್ರಾನ್ಸ್ ಮತ್ತು ಜರ್ಮನಿಯನ್ನು ಬಿಟ್ಟರೆ ಬೇರೆ ಯಾವುದೇ ಯುರೋಪಿಯನ್ ದೇಶಗಳ ಬಳಿ ತನ್ನದೇ ಆದ ಬಲಿಷ್ಠ ಸೇನೆಯೂ ಕೂಡ ಇಲ್ಲ.
ಅಮೆರಿಕ ಕೈ ಕೊಟ್ಟರೆ ರಷ್ಯಾದ ಕೈ ನೇರವಾಗಿ ಯುರೋಪಿನ ಕುತ್ತಿಗೆಯ ತನಕ ತಲುಪುತ್ತೆ. ತನ್ನ ಸುತ್ತಮುತ್ತ ಇರುವ ಒಂದೊಂದೇ ಯುರೋಪಿಯನ್ ಕಂಟ್ರಿಗಳನ್ನು ತನ್ನ ವಶಕ್ಕೆ ಪಡೆಯುವುದಕ್ಕೆ ರಷ್ಯಾ ಖಂಡಿತ ಪ್ರಯತ್ನ ಮಾಡುತ್ತೆ. ಅಸಲಿಗೆ ಅಮೆರಿಕಕ್ಕೆ ನ್ಯಾಟೋ ಸಂಘಟನೆಯ ಅಗತ್ಯವೇ ಇಲ್ಲ. ಯಾಕಂದರೆ ವಿಶ್ವದೆಲ್ಲೆಡೆ ಅವರ ಸ್ವಂತ ಆರ್ಮಿ ಬೇಸ್ಗಳಿವೆ. ಯುರೋಪಿನ ಹಾಗೆ ಅಮೆರಿಕಕ್ಕೆ ನೇರವಾಗಿ ರಷ್ಯಾದಿಂದ ಯಾವುದೇ ರೀತಿಯ ಅಪಾಯಗಳಿಲ್ಲ. ಅಮೆರಿಕಕ್ಕೆ ನಿಜವಾದ ಅಪಾಯ ಇರೋದು ಚೀನಾ ದೇಶದಿಂದ. ಈಗಾಗಲೇ ಅಮೆರಿಕ ತನ್ನ GDPಗಿಂತಲೂ ಹೆಚ್ಚಿನ ಸಾಲದಲ್ಲಿ ಮುಳುಗಿ ಹೋಗಿದೆ. ಅವರ ಸಾಲಕ್ಕೆ ಅತಿ ದೊಡ್ಡ ಕಾರಣವೇ ಮಿತಿ ಮೀರಿರುವ ಡಿಫೆನ್ಸ್ ಬಜೆಟ್ ಮತ್ತು ಸೋಷಲ್ ಸೆಕ್ಯುರಿಟಿ. ಇವೆಲ್ಲ ಕಾರಣಗಳಿಂದಲೇ ಡೊನಾಲ್ಡ್ ಟ್ರಂಪ್ ಅವರು ನ್ಯಾಟೋ ಸಂಘಟನೆಯಿಂದ ಹೊರಬಂದು ತನ್ನ ದೇಶದ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಯುರೋಪಿಯನ್ ಕಂಟ್ರಿಗಳೆಂಬ ಬಿಳಿ ಆನೆಗಳನ್ನು ಸಾಲ ಮಾಡಿ ಸಾಕೋದು ಸುಲಭದ ಮಾತಲ್ಲ ಅನ್ನೋದು ಕೊನೆಗೂ ಅಮೆರಿಕಕ್ಕೆ ಅರಿವಾದ ಹಾಗಿದೆ. ಇವರಿಬ್ಬರು ದೂರ ದೂರ ಆದರೆ ನಮ್ಮ ದೇಶಕ್ಕೆ 3 ಕಾಸಿನ ಲಾಭವೇ ವಿನಃ ನಷ್ಟ ಅಂತೂ ಇಲ್ಲ. ಎನಿವೆ, ನಮ್ಮ ಈ ಎಲ್ಲ ಮಾಹಿತಿಗಳು ಅರ್ಥಪೂರ್ಣ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮ್ಮ ಈ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಅಮೆರಿಕ ಯುರೋಪಿನ ವಿರುದ್ಧ ತೆಗೆದುಕೊಂಡಿರುವ ಈ ಒಂದು ಕಠಿಣ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.